ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ಬೆಳಗ್ಗೆ ಕಣ್ಣು ಉಚ್ಕೊಳ್ತಾ ಮೀಮ್ಸ್ ನೋಡ್ತಿದ್ದೆ. कौन है ये लोग? कहाँ से आते हैं? ನಗಾಡ್ಕೊಂಡು ಸಾಕಾಗೋಯ್ತು. ಮೀಮ್ಸ್ ನೋಡಿದರೆ ಒಂದು ಪ್ರಾಬ್ಲಮ್ ಎಂತ ಗೊತ್ತಾ, ನಾವು ನೋಡೋದಲ್ದೆ ಬೇರೆಯವರಿಗೂ ಕಳಿಸ್ಬೇಕನ್ಸ್ತದೆ. ನನಗೆ ಫ್ರೆಂಡ್ಸ್ ಇಲ್ಲ ಮರ್ರೆ. कुछ भी ಅದಕ್ಕೆ ನಿಮಗೆ ತೋರಿಸುವ ಅಂತೇಳಿ ಬಂದಿದ್ದೀನಿ. ನೀವೇ ನನಗೆ ಫ್ರೆಂಡ್ಸು. ಅದಕ್ಕೆ ಸ್ಟಾರ್ಟ್ ಮಾಡ್ತೆ. ನಿಮ್ಗೆ ಯಾವುದಾದ್ರೂ ಮೀಮ್ಸ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. जल्दी बोल, कल सुबह पनवेल निकलना है. ಮತ್ತೆ ಸ್ಪೆಷಲ್ ಬಂದೀವನಿ, ಸಬ್ಸ್ಕ್ರೈಬ್ ಮಾಡಿ. ಎಡಿಟರ್ ಬಾವ ಭಾಳ ಪ್ರೆಷರ್ ಆಗ್ತಾವನೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ಈಗ ಪ್ಲೇ ಮಾಡ್ತಾ ನೋಡಿ. Grassy banks, music blaring here, entertaining the crowd. ನೋಡು ಬಾಲ್ ಹಾಕದ್ ಬಿಟ್ಕೊಂಡು ಕಾಳು ಹಾಕ್ತಾವನೆ ಹುಡುಗಿರಿಗೆ. ಹುಡುಗ್ರೆ ಹಂಗೆ, ಕ್ಯಾಮ್ರಾಮ್ಯಾನು ಹುಡುಗನೇ ಇರಬೇಕು. ತಡಿ ಮತ್ತೊಂದು ತೋರಿಸ್ತೆ, ಮತ್ತೊಂದು ಉಂಟು. Oh, the big yawn. Yeah, wake up. Have a glass of water. The cricket's getting interesting. Wake up, old boy. Yeah. ಇದ್ರ ಮೇಲೆ ನೋ ಕಮೆಂಟ್ಸ್. ಇದ್ರ ಬಗ್ಗೆ ಮಾತಾಡೋಕ್ಕಿಲ್ಲ, ಚಾನಲ್ ಹೋಗ್ಬಿಡ್ತದೆ. ಮತ್ತೆ ಚಾನಲ್ ಬೇಕು ಮರೆ ನಮಗೆ, ಹೊಟ್ಟೆ ಪಾಡಿಗಿರೋದೇ ಒಂದು. ಮತ್ತು ನಮ್ಮ ಹುಡುಗರದು ಅರಳಿದ ಪ್ರತಿಭೆ, ಏನೇನು ಕಿತಾಪತಿ ಮಾಡ್ತಾರೆ ಹೇಳಕ್ಕೆ ಬರಲ್ಲ. ಅದಕ್ಕೆ ನೋಡ್ರಿ ನೀವೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಒಂದು ಹುಡುಗ ಇದ್ದಾನೆ ಇನ್ಸ್ಟಾಗ್ರಾಮಲ್ಲಿ, ನನಗೆ ಹಾರ್ಟ್ ಕಮೆಂಟ್ ಮಾಡ್ತಾನೆ ದಿನ. ಆದರೆ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳ್ಬೋದಲ್ಲ, ಹಾರ್ಟ್ ಕಳಿಸಿದ್ರೆ ಹೆಂಗೆ ಅರ್ಥ ಆಗುತ್ತೆ? ಏನ್ರೋ ಇದು, ನೀವು ಹಾರ್ಟು ಎದೆಲ್ಲಿ ಇಟ್ಕೊಳ್ಳೋದು ಬಿಟ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾನೆ. ಹಾರ್ಟ್ ಬಗ್ಗೆ ಈ ಹುಡುಗನ್ ನೋಡಿ ಕಲೀರಿ ಸ್ವಲ್ಪ, ಏನು ಹೇಳ್ತಾವನೆ ಬುದ್ಧಿವಾದ ನೋಡಿ ಕಲೀರಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ, ಏನಂತೀರ? ಅಷ್ಟೇ. ನೋಡಿದ್ರಿ ಮನಸ್ಸು ಹೆಂಗಿರ್ಬೇಕು. ಹುಡುಗರದು ಬಿಡಿ, ಏನೋ ಸಣ್ಣ ಹುಡುಗರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತರು. ಆದರೆ ನಮ್ಮ ಅಂಕಲ್ಸ್ಗೆಲ್ಲ ಎಂತ ಆಗದೆ ಮರ್ರೆ, ಅಂಕಲ್ಸ್ದು ಸ್ಟೆಪ್ ನೋಡಿ. ಹೆಂಡತಿ ತವರ ಮನೆಗೆ ಹೋದಾಗ ಅರಳಿದ ಪ್ರತಿಭೆಗಳಿದು. ನೋಡಿ ಇನ್ನೊಂದು ಪ್ರತಿಭೆ ಸಿಂಗಲ್ ಆಗಿ ಅರಳಿದ್ದು ನೋಡಿ. ರಕ್ಷಿತ್ ಶೆಟ್ಟಿಗೆ ಕಾಂಪಿಟಿಷನ್ ಕಾಣಿಸ್ತದೆ ಹುಲಿ ಡ್ಯಾನ್ಸಲ್ಲಿ. ಹೀಗೆಲ್ಲ ಡ್ಯಾನ್ಸ್ ಮಾಡೋದು ಬಿಟ್ಟು ಒಂದು ಸರಿ ಜಾಬ್ ಹುಡ್ಕೋಬೇಕು. ಜಾಬ್ ಯಾಕೆ ಇಂಪಾರ್ಟೆಂಟ್ ಕೇಳ್ತೀರಾ? ಅದು ನೋಡಿದ್ರಿ ಈಗ ನೋಡಿ ಗೊತ್ತಾಗ್ತದೆ. ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಅನ್ಸತ್ತೆ. ರಾಹುಲ ಇವನು ಮುಂದೆ ಏನಿಲ್ಲ. ಕರಿಮಣಿ ಮಾಲೀಕ ಹೇಳಿದ್ದೆ ನೆನಪಾಯ್ತು ಈಗ. ಮೊನ್ನೆ ಮ್ಯಾಚ್ ನೋಡ್ತಾ ಇದ್ದೆ, ಕ್ರಿಕೆಟ್ ಮ್ಯಾಚಲ್ಲಿ ಕಮೆಂಟ್ರಿ ನೋಡಿ. ಓನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ ಯುಪಿ ಅಲ್ಲ, ಇದು ಆರ್ಸಿಬಿ ಗೆಲುವು. ಮೊದಲ ಪಂದ್ಯದಲ್ಲಿ RCB ಗೆದ್ಬಿಡ್ತು. ಕಪ್ಪಲ್ಲ, ಮ್ಯಾಚ್ ಆದರೂ RCB ಗೆಲ್ತದಲ್ಲ, ಕಪ್ಪು ಗೆಲ್ತದೆ. ಹಾಗೆ ಕಪ್ ಬಗ್ಗೆ ಮತ್ತೊಬ್ರು ಏನೋ ಹೇಳಿದಾರೆ ನೋಡಿ. ನಮ್ಮ ಇಂಟರ್ವ್ಯೂಗೆ ಬಂದಾಗ RCB ಗೆಲ್ಬಾರ್ದು ಮೇಡಮ್, RCB ಗೆದ್ರೆ ಕ್ರೇಸ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿ, ಇವತ್ತೇನಾದ್ರೂ ಭವಿಷ್ಯ ನುಡಿತೀರಾ? ಟೀಮ್ ತಗೊಂಡಿರೋದು ನೋಡಿದ್ರೆ ಇನ್ನು 3 ವರ್ಷನೂ ಚಾನ್ಸ್ ಇಲ್ಲ. ಟೀಮಲ್ಲಿ ಒಬ್ಬ ಸ್ಪಿನ್ನರ್ ಇಲ್ಲ ಮೇಡಮ್. ಇವ್ರಿಗೆಲ್ಲ RCB ಬಗ್ಗೆ ಎಂತ ಗೊತ್ತುಂಟು? ಕಪ್ ಹೇಳ್ತರು, ಬರೀ ಕಪ್ಪು. ಎಲ್ಲಿ ನೋಡಿದ್ರು ಕಪ್ಪಿಲ್ಲ ಹೇಳಿದ್ರು. ನೋಡಿ ಆ ಕಪ್ಪೆಲ್ಲ ಎಲ್ಲಿ ಸಿಗ್ತದೆ?
ಹಾರ್ಟ್ ಗೆಲ್ಲೋದು. RCB ಎಲ್ಲ ಹಾರ್ಟ್ ಗೆಲ್ತದೆ, ಅದಕ್ಕೂ ಸಪೋರ್ಟ್ ಮಾಡಲೇಬೇಕು. ಏನಂತೀರಾ? ನಮ್ಮ ಮನಸ್ಸು ಅದರಲ್ಲಿ RCB ಇದ್ರೆ ಆಯಿತು. ಏನಂತೀರಾ? ಎಷ್ಟು ವರ್ಷ ಕಪ್ ಗೆಲ್ಲಿಲ್ಲ ಅಂದರು ಏನಾಯಿತು? ಬಂದೇ ಬರ್ತದೆ, ನಮ್ಮ ಕಪ್ ಅಂತೂ ಬಂದೇ ಬರ್ತದೆ. ಈ ಸಲ ಕಪ್ ನಮ್ಮದೇ. ಸಾಕು, ಈಗ ಟೈಮ್ ಆಗೋಯ್ತು. ನಂದು 1 GB ಪ್ಯಾಕ್ ಕೂಡ ಖಾಲಿ ಆಗೋಯ್ತು. ರಾತ್ರಿ ಚಾಟ್ ಮಾಡಬೇಕು ನನಗೆ. ಒಂದು 100 MB ಆದರೂ ಉಳಿಸ್ಕೊಳುತ್ತೆ, ಮತ್ತು ನೈಟ್ ಬೇಕಾಗ್ತದೆ. ಸಿಗ್ತೆ ಮತ್ತೆ ಬರ್ತೆ. ಸಬ್ಸ್ಕ್ರೈಬ್ ಮಾಡಿರಲ್ಲ ನೀವು? ಅವಾಗ ಹೇಳಿದ್ನಲ್ಲ, ಮಾಡಿ ಮರೆ ಫಸ್ಟು ನಂಗೆ ಬಯಸ್ರಿ ನೀವು. ಆಯ್ತು, ನಾವು ಹೊರಟೆ. ಹಂಗೆ ನಗು ನಗುತ್ತಾನಲ್ಲಿ ಮಾಡನ್ ಬಾನುಲಿ ಕೂತ್ಬಿಟ್ಟಲ್ಲ. ಆಯ್ತಾ, ಕಟ್ ಮಾಡ ಮರೆ.